ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ನಮ್ಮನ್ನ ಪ್ರೀತಿಸಿ ಒದಗಿಸಿಕೊಟ್ಟಂತ ಈ ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆ. ಹಲ್ಲೆಲೂಯಾ. ನೀನು ನಾನು ಈ ದಿನ ಜೀವದಿಂದಿದ್ದೇವೆ, ನಾವೆಲ್ಲರೂ ಸಜೀವವಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಅನೇಕ ನಷ್ಟಗಳಿರ್ಬೋದು, ಕಷ್ಟ, ವೇದನೆ, ದುಃಖ, ಹೌದಲ್ವಾ, ಹೇಳಿಕೊಳ್ಳಲಾಗಂತ ಪರಿಸ್ಥಿತಿ ಏನೇ ಇರ್ಬೋದು. ಆದಾಗ್ಯೂ ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಅದಕ್ಕಾಗಿ ಆ ಎಲ್ಲಾ ಪರಿಸ್ಥಿತಿಯಿಂದ ತನ್ನ ಮಕ್ಕಳನ್ನ ಬಿಡಿಸಿ ತನ್ನ ಮಕ್ಕಳು ಸಂತೋಷವಾಗಿರ್ಲಿಕ್ಕೆ ಹಿತವನ್ನೇ ಬಯಸುವಂತ ದೇವರಾಗಿದ್ದಾರೆ. ಮನುಷ್ಯರಿಗಲ್ಲದೆ ಇನ್ಯಾರಿಗೆ ಪ್ರಿಯರೇ ಕಷ್ಟಗಳು ನಷ್ಟಗಳು ಬರುವಂಥದ್ದು. ಆ ಎಲ್ಲ ಅನುಭವ ನಮಗೆ ಬೇಕು. ಅದೇ ನಮಗೊಂದು ಆಶೀರ್ವಾದಕರ. ಹಲ್ಲೆಲೂಯಾ. ಹಾಗಿದ್ರೆ ದೇವರು ಈ ದಿನ ನಮ್ಮನ್ನ ಪ್ರೀತಿಸಿ ತನ್ನ ಒಂದು ಉದ್ದೇಶವನ್ನ, ತನ್ನ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಈ ದಿನವನ್ನು ಏರ್ಪಡಿಸಿಕೊಟ್ಟಂತಹ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 68ನೇ ಕೀರ್ತನೆ 19ನೇ ವಚನ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ಯಾವತ್ತಾರು ಈ ರೀತಿ ಪ್ರಾರ್ಥಿಸಿದೀವ ನಾವು? ಭಕ್ತನ ಎಷ್ಟು ಅದ್ಭುತವಾಗಿ ಪ್ರಾರ್ಥಿಸ್ತಾ ಇದ್ದಾನಲ್ವಾ? ಅನುದಿನವೂ, ಪ್ರತಿದಿನವೂ, ಪ್ರತಿ ಕ್ಷಣವೂ. ಯಾರ ಭಾರ ಪ್ರಿಯರೇ? ನನ್ನ ಭಾರವನ್ನ ಹೊರುವ ಕರ್ತನಿಗೆ ಸ್ತೋತ್ರ ಎಂಬುದಾಗಿ ದೇವರನ್ನ ಸ್ತುತಿಸಿದೀವ. ಅಪ್ಪ, ನನ್ನ ಭಾರವನ್ನು ಹೊತ್ತಿಕೊಳ್ತಾ ಇರುವಂತ ದೇವರೇ, ಅಪ್ಪ ನನ್ನ ಬಿಡಿಸ್ತಾ ಇರುವಂತ ದೇವರೇ, ಅಪ್ಪ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಒಂದು ಬಾರಿ ಆಲೋಚನೆ ಮಾಡೋಣ. ಯಾಕಪ್ಪ ಈ ಕಷ್ಟ, ಯಾಕಪ್ಪ ಈ ನಷ್ಟ, ಯಾಕಪ್ಪ ನನಗಿಂತ ಪರಿಸ್ಥಿತಿ, ಯಾಕಿಂತ ಜೀವಿತ ನನಗೆ ಅನ್ನುವಂತ ಪ್ರಶ್ನೆಗಳೇ ಹಾಕೊಳ್ತೇವೆ ಹೊರತು ಆ ಭಾರ, ಮನುಷ್ಯನಿಗೆ ಆ ಭಾರ ಇರುತ್ತೆ. ಆ ಭಾರವನ್ನ ಹೊತ್ತುಕೊಳ್ಳುವಂತ ದೇವರೊಬ್ಬರಿದ್ದಾರೆ ಅನ್ನುವಂಥದ್ದನ್ನ ನಾವು ಜ್ಞಾಪಿಸಿಕೊಳ್ತಾ ಇದ್ದೀವ? ಒಂದು ಬಾರಿ ಆಲೋಚನೆ ಮಾಡೋಣ. ದೇವ್ರು ಹೇಳ್ತಿದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಎತ್ತುವವರೇ, ನೀವೆಲ್ಲರೂ ಬನ್ರಿ ನನ್ನ ಬಳಿಗೆ, ನಾನಿದ್ದೀನಿ ನಿಮಗೋಸ್ಕರ, ನಾನ್ ನಿಮಗೆ ನೆಮ್ಮದಿ ಕೊಡ್ತೇನೆ, ವಿಶ್ರಾಂತಿ ಕೊಡ್ತೇನೆ. ಯಾರೇ ಹೇಳ್ತಾರೆ ಇಂಥ ಮಾತನ್ನ? ತಂದೆ ತಾಯಿ ಹೇಳ್ತಾರಾ? ಗಂಡ ಹೇಳ್ತಾರಾ? ಹೆಂಡತಿ ಹೇಳ್ತಾರಾ? ಹೆತ್ತಂತ ಮಕ್ಕಳು? ಯಾರನ್ನು ಕೂಡ ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಪ್ರಿಯರೇ ನಾವು. ಅವರ ಭಾರವೇ ನಮ್ಮ ಮೇಲೆ ಹಾಕಿ ಹೋಗುವಂತವ್ರು ಎಷ್ಟೋ ಜನ ಇದ್ದಾರೆ ಇಲ್ವಾ ಲೋಕದಲ್ಲಿ? ಗಂಡ ಕೆಲ್ಸಕ್ಕೆ ಹೋಗದಂತೆ, ಕುಡಿತಕ್ಕೆ ಒಳಗಾಗಿಯೋ, ಅನೇಕ ದುಶ್ಚಟಗಳಿಗಾಗಿಯೋ ಸಾಲಗಳನ್ನ ಮಾಡ್ಕೊಂಡು ಆ ಸಾಲ ಭಾರವನ್ನ ಹೆಂಡತಿ ಮೇಲೆ ಹಾಕಿ ಇರುವಂತ ಎಷ್ಟೋ ಜನ ಗಂಡಂದರಿಲ್ವಾ? ಮಕ್ಕಳು ಸ್ನೇಹಿತರೊಟ್ಟಿಗೆ ಸೇರಿ ಆ ಸ್ನೇಹಿತರ ಮೂಲಕ ದುರಭ್ಯಾಸಗಳಿಗೆ ಒಳಗಾಗಿ ಆ ಒಂದು ದುರಭ್ಯಾಸಗಳಿಂದ ಎಷ್ಟೋ ಇಕ್ಕಟ್ಟುಗಳ ಪರಿಸ್ಥಿತಿಗಳು ತಂದೆ ತಾಯಿಗಳ ಮೇಲೆ ಆ ಭಾರ ಹಾಕಿದವರು ಯಾರು ಇಲ್ವಾ? ಒಂದು ಬಾರಿ ಆಲೋಚನೆ ಮಾಡೋಣ. ನನ್ನ ದೇವರು ಉನ್ನತನು. ಅದಕ್ಕಾಗಿ ಭಕ್ತನು ಎಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದಾರೆ. ನಂಬಿಕೆಯಿಂದ ಹೇಳುವಂಥದ್ದಲ್ಲ, ಆತನು ಸ್ತೋತ್ರವನ್ನ ಸಲ್ಲಿಸುವಂತ ಭಕ್ತನಾಗಿ ನಾವು ನೋಡ್ತಾ ಇದ್ದೇವೆ. ನೀನು ನಾನು ಯಾವತ್ತಾರು ಇಂಥ ಸ್ತೋತ್ರವನ್ನ ಸಲ್ಲಿಸಿದೇವಾ? ಅಪ್ಪ, ನನ್ನ ಭಾರವನ್ನು ಹೊತ್ಕೊಳ್ತಿರುವಂತ ದೇವರೇ ನಿನಗೆ ಸ್ತೋತ್ರ. ನನಗೆ ಅನಾರೋಗ್ಯವನ್ನ ಅಪ್ಪ ಕೊಟ್ಟು ಆ ಅನಾರೋಗ್ಯದಿಂದ ಬಿಡಿಸ್ತಾ ಇರುವಂತ ದೇವರೇ ನಿನಗೆ ಸ್ತೋತ್ರ. ಗಾಯವನ್ನ ಮಾಡಿ ಗಾಯವನ್ನ ಕಟ್ಟುವಂತ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದೇವಾ? ಹಲ್ಲೆಲೂಯಾ. ಯೋಸೇಫನ್ ಮಾಡಿದದೆ, ದಾನಿಯೇಲನು ಮಾಡಿದದೆ. ಅವರಿಗೆ ಕಷ್ಟ ಬಂತು, ಅವರಿಗೆ ಭಾರ ಬಂತು, ಅವರಿಗೆ ಹಿಂಸೆ ಬಂತು, ಅವ್ರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಬಂತು. ಆದರೂ ತಮ್ಮ ಕರಗಳನ್ನೆತ್ತಿ ಮೊಣಕಾಲುಗಳನ್ನ ಹಾಕಿ ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಆಗ್ಲೇ ಒಂದು ಬಿಡುಗಡೆ ಕಂಡುಕೊಂಡ್ರು, ಆಗ್ಲೇ ಒಂದು ಅದ್ಭುತ ಕಾರ್ಯ ನಡೀತು. ಆಗಲೇ ದೇವರು ಅವನ ಉನ್ನತವಾಗಿ ಆಶೀರ್ವದಿಸಿದ್ರು.
ಪೌಲಸಿಲ್ಲರು ನೋಡ್ತಾ ಇದೀವಲ್ಲ, ಸೆರೆಮನೆಗೆ ಹೋದ್ರು, ಬಂಧಿಸ್ಬಿಟ್ಟಿದ್ದಾರೆ ಅವರನ್ನ. ಆದ್ರೂ ಅವರು ಸುಮ್ಮನಿರ್ಲಿಲ್ಲ. ಅಪ್ಪ, ನಾನು ನಿಮ್ಮ ಸುವಾರ್ತನೆ ಅಲ್ವಾ ಸಾರ್ತಿದ್ದು, ನಮಗ್ಯಾಕಿಂತ ಪರಿಸ್ಥಿತಿ ಬಂತು, ನಮಗ್ಯಾಕೆ ಜೈಲಿಗೆ ಹಾಕಿದ್ರು, ನೀನ್ ಇದೆಯಾ, ನೀನ್ ನೋಡ್ತಾ ಇದೆಯಾ ಎಂಬುದಾಗಿ ಪ್ರಶ್ನಿಸಿಲ್ಲ ಪ್ರಿಯರೇ. ಅವರು ಬದಲಾಗಿ ಸ್ತುತಿಪದ ಜಪ ಪದಗಳನ್ನ ಹಾಡುತ್ತಾ, ದೇವರ ನಾಮವನ್ನು ಕೊಂಡಾಡುತ್ತಾ, ಸ್ತೋತ್ರಗಳ ಗೀತೆಗಳನ್ನ ಹಾಡ್ತಾ ಇರುವಾಗ ಅದೊಂದು ದೊಡ್ಡ ಅದ್ಭುತ ಕಾರ್ಯ ನಡೀತು. ಅಲ್ಲಿದ್ದಂತ ಒಂದು ಸೆರೆಮನೆಯಲ್ಲಿದ್ದಂತ ಪ್ರತಿ ಬಾಗಿಲು ಒಡೆಯಲ್ಪಡ್ತು, ಅಸ್ಥಿವಾರವೇ ಕದಲಿತು ಎಂಬುದಾಗಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಅಂತ ಭಾರ ನಿನಗಿರ್ಬೋದು, ಇಕ್ಕಟ್ಟು ನಿನಗಿರ್ಬೋದು, ಹಿಂಸೆ ನಿನಗಿರ್ಬೋದು, ತಾಳಿಕೊಳ್ಳಲಾಗದಂತ, ಸಹಿಸಿಕೊಳ್ಳಲಾಗದಂತ ಪರಿಸ್ಥಿತಿಗಳು ನೀನು ಇರ್ಬೋದು. ಆದಾಗ್ಯೂ ನೀನು ಅಂತಹ ಪರಿಸ್ಥಿತಿಗಳಲ್ಲೂ ನೀನು ದೇವರಿಗೆ ಸ್ತೋತ್ರ ಮಾಡುವಾಗ ಖಂಡಿತವಾಗಿಯೂ ನಿನ್ನ ರಕ್ಷಿಸುವಂತ ದೇವರು ನಿನಗಿದ್ದಾರೆ, ಬಿಡುಗಡೆ ಕೊಡುವಂತ ದೇವರು ನಿನಗಿದ್ದಾರೆ. ಆಮೇನ್. ನಂಬು, ಈ ದಿನ ನೀನು ನಂಬು, ಪ್ರಾರ್ಥಿಸ್ಲಿಕ್ಕೆ ಪ್ರಾರಂಭಿಸು. ಇರುವಂತ ಪರಿಸ್ಥಿತಿಗಳು, ಸಾಲಬಾಧೆಯ, ಮರಣದ ಹಾಸಿಗೆಯಲ್ಲಿರುವಂತ ಪರಿಸ್ಥಿತಿನ, ಅವಮಾನಗಳ, ಇಕ್ಕಟ್ಟಿನ ಸ್ಥಿತಿಗತಿಗಳ, ಮಕ್ಕಳಿಂದಲ, ಗಂಡನಿಂದಲ, ಹೆಂಡತಿಯಿಂದಲ, ಬಂಧುಗಳಿಂದಲ, ಯಾರಿಂದ, ಉದ್ಯೋಗಸ್ಥರಿಂದಲ, ನೀನು ಉದ್ಯೋಗ ಮಾಡುವಂತ ಸ್ಥಿತಿಗತಿಗಳಿಂದಲ, ಅಥವಾ ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಆದಂತ ಕೆಲವು ಅನುಭವಗಳಿಂದ ನೀನು ಅನೇಕ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದೆಯಾ? ಕೋರ್ಟ್ ಕೇಸ್ಗಳ, ಫೇಕ್ ಕೇಸ್ಗಳ ಹಾಕಿದಾರ, ಏನೇ ಆಗಿರ್ಬೋದು, ನಂಬು, ದೇವರನ್ನ ಪ್ರಾರ್ಥಿಸು, ದೇವರನ್ನ ಸ್ತುತಿಸು, ಎಲ್ಲದರಿಂದ ದೇವರು ಬಿಡುಗಡೆ ಕೊಡ್ತಾರೆ. ಆಮೇನ್. ದೇವರಿಗೆ ಸ್ತೋತ್ರ. ನೀನು ನಂಬೋದಾದ್ರೆ ಆ ಮಹಿಮೆನ ಕಾಣ್ತೀಯ. ಸ್ತೋತ್ರ ಮಾಡು, ಸ್ತೋತ್ರ ಮಾಡು. ನಮ್ಮ ಇಸ್ರಾಯೇಲರು ಯೆರಿಕೋ ಕೋಟೆಯನ್ನು ಜಯಿಸಿದೆ ಯಾವ ರೀತಿ ಗೊತ್ತಾ? ನಮ್ಮ ಇಸ್ರಾಯೇಲರು ಯೆರಿಕೋ ಕೋಟೆಯನ್ನು ಜಯಿಸಿದೆ ಯಾವ ರೀತಿ ಗೊತ್ತಾ? ಸ್ತೋತ್ರಗಳನ್ನ ಆಡುತ್ತಾ, ತಂಬೂರಿಗಳನ್ನ ಊದುತ್ತಾ, ಸ್ತುತಿಯನ್ನ ಸಲ್ಲಿಸಿರುವಾಗ ಯೆರಿಕೋ ಕೋಟೆಗೆ ಬಿದ್ದು ಹೋಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆ ರೀತಿ ನಿನ್ನ ಜೀವಿತದಲ್ಲೂ ಕೂಡ ನಿನ್ನನ್ನು ಹೊರಬರಲಾರದಂತೆ ಮಾಡಿರುವಂತಹ ಕೋಟೆಯನ್ನು ಬೀಳಿಸ್ಲಿಕ್ಕೆ ಒಂದು ಆಯುಧ ಉಂಟು, ಸ್ತುತಿ, ಪ್ರಾರ್ಥನೆ. ಆಮೇನ್. ಅದು ನೀನು ಪ್ರಾರಂಭಿಸೋದಾದ್ರೆ ನೂತನ ವರ್ಷದಲ್ಲಿ ಅನೇಕ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ನೀನು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಮೇನ್. ನಿಮ್ಮೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋದಾಗಿದೆ. ಪ್ರಾರ್ಥನೆ. ಪರಿಶುದ್ಧ ಅಂತ ದೇವರ ಸ್ತೋತ್ರ. ಅಪ್ಪ, ನಮ್ಮ ಭಾರವನ್ನು ಅನುದಿನ ಒತ್ತಿಕೊಳ್ಳುವಂತ ದೇವರೇ ನಿನಗೆ ಸ್ತೋತ್ರ. ಯಾರು ಈ ದಿನದಿಂದ ಈ ವಾಕ್ಯವನ್ನ ಕೇಳಿ ಅವ್ರಿಗಿರುವಂತ ಕಷ್ಟ, ನಷ್ಟ, ವೇದನೆ, ದುಃಖಗಳಿಂದ ನಿನ್ನ ಸ್ತುತಿಸುವಂತವರಾಗಿದ್ದಾರೋ ಅಪ್ಪ, ನಿನ್ನ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದಾರೋ, ನಿನ್ನ ನಾಮವನ್ನು ಘನಪಡಿಸುವಂತವರಾಗಿದ್ದಾರೋ ಎಲ್ಲರ ಜೀವಿತದಲ್ಲಿ ನಿನ್ನ ಅದ್ಭುತವನ್ನ ಮಾಡಿ ಬಿಡುಗಡೆ ಕೊಡು ಕರ್ತನೇ. ನಿನ್ನ ಕಾರ್ಯವನ್ನು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಸರ್ವವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವನ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.